ಶಿವಮೊಗ್ಗದ ವಿದ್ಯಾನಗರದಲ್ಲಿರುವ ಆನಂದ ಮಾರ್ಗ ವಿದ್ಯಾಸಂಸ್ಥೆಯಲ್ಲಿ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದ ವಿಚಾರ ಸಂಕಿರಣವು ಜೂನ್ 28ರಂದು ಅಂತ್ಯಗೊಂಡಿತು. ಪಶ್ಚಿಮ ಬಂಗಾಳ ರಾಜ್ಯದ ಕೋಲ್ಕತ್ತಾ ಆನಂದ ಮಾರ್ಗ ಆಶ್ರಮದ ಶುಭ ದೀಪಾನಂದ ಅವಧೂತರವರು ಮುಖ್ಯ ಉಪನ್ಯಾಸಕರಾಗಿ ಭಾಗಿಯಾಗಿದ್ದರು. ಉಳಿದಂತೆ ಕೋಲ್ಕತ್ತಾ ಆಶ್ರಮದ ಕರ್ಮೇಶ್ವರಾನಂದ ಅವಧೂತ, ಶಿವಮೊಗ್ಗ ಆನಂದ ಮಾರ್ಗ ಶಾಲೆಯ ಪ್ರಾಂಶುಪಾಲರಾದ ದೇವಪ್ರಿಯಾನಂದ ಅವಧೂತ, ಪ್ರಜ್ಞಾನಂದ ಅವಧೂತ, ಕೋಲ್ಕತ್ತಾ ಆಶ್ರಮದ ಅವಂತಿಕಾ ಆನಂದ ವಿಷ್ಣುಪ್ರಿಯ, ಹುಬ್ಬಳ್ಳಿ ಆನಂದ ಮಾರ್ಗ ಶಾಲೆಯ ಪ್ರಾಂಶುಪಾಲರಾದ ಅವಂತಿಕಾ ವಿಜಯಸ್ಮಿತಾ, ವೆಲ್ಲೂರು ಆಶ್ರಮದ ತಪಸ್ನಿಗ್ಧ, ಶಿವಮೊಗ್ಗದ ಆನಂದ ಮಾರ್ಗ ಪ್ರಚಾರಕ ಸಂಘದ ಭುಕ್ತಿ ಪ್ರಧಾನರಾದ ಜನಮೇಜಿರಾವ್ ರವರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. 3 ದಿನಗಳ ಕಾಲ ಆಧ್ಯಾತ್ಮ, ಸಾಮಾಜಿಕ, ರಾಜಕೀಯ ಸೇರಿದಂತೆ ವಿವಿಧ ವಿಷಯಗಳ ಕುರಿತಂತೆ ಉಪನ್ಯಾಸ ನಡೆಯಿತು. ಇದೇ ವೇಳೆ ಧ್ಯಾನ, ಕೀರ್ತನೆ, ಭಜನೆ ಕಾರ್ಯಕ್ರಮಗಳು ಆಯೋಜನೆಯಾಗಿದ್ದವು. ಜಿಲ್ಲೆಯ ವಿವಿಧೆಡೆಯಿಂದ ಆನಂದ ಮಾರ್ಗ ಸದಸ್ಯರು, ನಾಗರಿಕರು ಭಾಗಿಯಾಗಿದ್ದರು. eldest sons and daughters of this universe. ये जो विश्व ब्रह्मांड है, ये समाज में विश्व ब्रह्मांड में we are the eldest son. हम लोग सबसे बड़ा भाई है, बड़ा बहन है हम लोग. So we are the eldest sons and daughters of this universe. That's why we have to protect this, and this is our duty. And this duty is natural. Whatever the natural duty we have to follow the natural duty. And this जन्म से ही हम लोग ಬಹಳ ಪ್ರಾಮುಖ್ಯತೆ ಆಗಿ ಯಾವುದೇ ಜಾತಿ, ಮತ, ಪಂಥ, ಭೇದ ಯಾವುದು ಕೂಡ ಇಲ್ಲ. ದೊಡ್ಡರು, ಚಿಕ್ಕರು, ಕಲಿತರು, ಕಲಿದಿದ್ದವರು, ಶ್ರೀಮಂತರು, ಬಡವರು, ಯಾವುದೇ ಭೇದ ಭಾವ ಇಲ್ಲ. ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಸಮಾನವಾಗಿ ಕಾಣ್ತದೆ. ಇಂಥ ಒಂದು ವ್ಯವಸ್ಥೆ ಇನ್ನೆಲ್ಲೂ ಕೂಡ ಜಗತ್ತಿನ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಇಲ್ಲ.